ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಹೇಗಿದ್ದೀರಿ ಅಂತ ಕೇಳೋದಕ್ಕೂ ಮುಂಚೆ ನನಗೆ ಈ ದಿನ ಕರ್ನಾಟಕದಲ್ಲಿ ಒಂದು ಏನು ನಮಗೆ ಚುನಾವಣೆ ನಡೀತಾ ಇದೆ, ಚುನಾವಣಾ ಹಬ್ಬ ಅಂತ ಏನು ಕರಿತೀವಿ, ಇದನ್ನು ಹಬ್ಬ ಅಂತ ಕರಿಬೇಕೋ ಬೇರೆ ಏನು ಕರಿಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ನೇರವಾಗಿ ಬಂದು ನಿಮಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಬೇಕಾಗಿತ್ತು, ಹಾಗಾಗಿ ಬರ್ತಾ ಇದ್ದೀನಿ. ಈಗಾಗಲೇ ಪೆನ್ ಡ್ರೈವ್, ಹಾಸನದ ಪೆನ್ ಡ್ರೈವ್ ಅಂತ ಹೇಳಿಬಿಟ್ಟು ಬಹಳಷ್ಟು ವಿಷಯಗಳು ಓಡಾಡ್ತಾ ಇದೆ. ಕೆಲವರು ನೋಡಿರಲೂಬಹುದು, ನನಗೆ ಗೊತ್ತಿಲ್ಲ. ಇಲ್ಲಿ ಒಬ್ಬ ಯುವ ರಾಜಕಾರಣಿ, ಹಾಸನದ ಪ್ರತಿಷ್ಠಿತ ಕುಟುಂಬದ ಒಬ್ಬ ಯುವ ರಾಜಕಾರಣಿ. ಈ ಯುವ ರಾಜಕಾರಣಿ ಒಂದು 2,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆ ಅಸಹ್ಯವಾಗಿ ನಡೆದುಕೊಂಡು, ಅಸಹ್ಯವಾಗಿ ಅಂದರೆ ಒಂದು ವಿಡಿಯೋವನ್ನು ಆತನೇ ಏನು ಈ ಚಿತ್ರೀಕರಣವನ್ನು ಮಾಡಿರ್ತಕ್ಕಂಥ ವಿಷಯವನ್ನು ಈಗಾಗಲೇ ನಾವು ಗಮನಿಸಿದ್ದೇವೆ. ಏಕೆಂದರೆ ಇಲ್ಲಿ ಯಾರೋ ಅವನು ಏನೋ ಮಾಡಿದ್ದಾನೆ ಒಬ್ಬರ ಜೊತೆ ಇಬ್ಬರ ಜೊತೆ, ಅದನ್ನು ಯಾರೋ ವಿಡಿಯೋ ಮಾಡಿದ್ದಾರೆ ಅಂದರೆ ಅದು ಬೇರೆ ರೀತಿಯಾಗಿ ಯೋಚನೆ ಮಾಡಬಹುದು. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂದರೆ, ಇದು ಆತನೇ ಚಿತ್ರೀಕರಣವನ್ನು ಮಾಡಿರ್ತಕ್ಕಂಥ ಒಂದು ವಿಷಯ ಇದು. ಏಕೆಂದರೆ ಆತನೇ ಮಾಡಿರ್ತಕ್ಕಂಥದ್ದು ಸೆಲ್ಫಿ ಕ್ಯಾಮ್ರಾವನ್ನು ಓಪನ್ ಮಾಡಿಕೊಂಡು ಆತನ ಮೊಬೈಲ್ನಲ್ಲಿ ಅವನೇ ಒಂದು ಚಿತ್ರೀಕರಣ ಅಂದರೆ ಶೂಟ್ನ ಮಾಡ್ಕೊಂಡಿದ್ದಾನೆ. ಅಂದರೆ ಈತನ ಮನಸ್ಥಿತಿ ಏನಿದೆ, ಈತನ ಮನಸ್ಥಿತಿ ಅಂದರೆ ವಿಕೃತ ಮನಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡಬೇಕಾಗುತ್ತೆ. ನಾವು ಮೊದಲಿಗೆ ನೋಡಬೇಕಾಗೋದು, ಇಲ್ಲಿ 2,000 ಹೆಣ್ಣು ಮಕ್ಕಳು ಅಂದರೆ ಒಬ್ಬರು ಇಬ್ಬರು 10 ಜನ ಅಲ್ಲ ರೀ, 2,000 ಹೆಣ್ಮಕ್ಳು ಅಂದರೆ ಏನು ಅರ್ಥ ಅದು ಗೊತ್ತಿಲ್ಲ. ಅದರಲ್ಲಿ ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ, ಬಹಳಷ್ಟು ಜನ ನಾವು ನೋಡ್ತಿದ್ವಿ, ಅದರಲ್ಲಿ ಬಹಳಷ್ಟು ಜನ ಈ ಸಂತ್ರಸ್ತೆಯರಿದ್ದಾರೆ, ಬಹಳಷ್ಟು ಜನ ಇವ್ರ ಮನೆಗೆ ಕಷ್ಟವನ್ನು ಕೇಳಿಕೊಂಡು ಬಂದಿರೋರಿದ್ದಾರೆ. ಹಾಗೆಯೇ ಬಹಳಷ್ಟು ಜನ ಅದರಲ್ಲಿ ನಾವು ನೋಡಿದ ಹಾಗೆ ಇವರ ಕಾರ್ಯಕರ್ತೆಯರಿದ್ದಾರೆ ಆ ವಿಡಿಯೋದಲ್ಲಿ. ಯಾಕೆಂದರೆ ಇದನ್ನು ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಒಂದು ವಿಷಯ ಅಂತ ತಿಳ್ಕೊಳ್ಳಿ. ಬಹಳಷ್ಟು ಜನ ಹೆಣ್ಣುಮಕ್ಕಳು ನಾವು ಈ ಪಕ್ಷದ ಕಾರ್ಯಕರ್ತರು ಅಂತ ಓಡಾಡ್ತಾ ಇರ್ತಾರೆ. ಆ ಹೆಣ್ಣು ಮಕ್ಕಳನ್ನು ನಿಮ್ಮ ಅಕ್ಕ ತಂಗಿನೋ ಇಲ್ಲ ನಿಮ್ಮ ಮನೆಯವರು ಅಂತ ಟ್ರೀಟ್ ಮಾಡದೆ ಬೇರೆ ಯಾವುದೋ ಒಂದು ಆ್ಯಂಗಲ್ನಲ್ಲಿ ನೀವು ಟ್ರೀಟ್ ಮಾಡ್ತಿರಲಿಲ್ಲ. ಅದು ಯಾವ ರೀತಿಯ ಸರಿ ಅಂತ ನನಗೆ ಗೊತ್ತಿಲ್ಲ. ಹಾಗೆಯೇ ಅಧಿಕಾರಿಗಳು, ಸಾಕಿ ಹಾಕಿರ್ತಕ್ಕಂತಹ ಅಧಿಕಾರಿಗಳನ್ನು ಕೂಡ ಈತ ಬಿಟ್ಟಿಲ್ಲ. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ 2,000 ಅನ್ನೋದಕ್ಕಿಂತ ಈಗ ಸದ್ಯಕ್ಕೆ ಒಂದು 10, 15, 16 ಜನದ ವಿಡಿಯೋ ವೈರಲ್ ಆಗಿ ಓಡಾಡ್ತಾ ಇದ್ದೆ ಇಡೀ ಹಾಸನ ಜಿಲ್ಲೆಯಾದ್ಯಂತ, ಅದರಲ್ಲೂ ಹೆಚ್ಚಾಗಿ. ಹಾಗೆಯೇ ಪಕ್ಕದ ಜಿಲ್ಲೆಯಾದಂತಹ ಒಂದು ಚಿಕ್ಕಮಗಳೂರಿನಲ್ಲೂ ಓಡಾಡ್ತಾ ಇದೆ ಬಹಳಷ್ಟು ಕಡೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ನಾನು. ಯಾಕೆಂದರೆ ಇಲ್ಲಿ ಅವರು ಈಗಾಗಲೇ ಸ್ಟೇ ತೊಗೊಂಡು ಬಂದಿರೋದ್ರಿಂದ ನಾನು ಅವರ ಹೆಸರುಗಳನ್ನ ಹೇಳೋದಕ್ಕಾಗಲ್ಲ. ನಾನು ಹೇಳೋದ್ರಲ್ಲಿ ನಿಮಗೆ ಗೊತ್ತಾಗಬಹುದು, ಗೊತ್ತಾಗದೇ ಇರಬಹುದು. ಹಾಗಾಗಿ ನಾನು ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಯಾವುದೇ ಒಂದು ಮೀಡಿಯಾದಲ್ಲಿ, ಯಾವುದೇ ಒಂದು ಟಿ ವಿ ಚಾನಲ್ನಲ್ಲಿ ಈ ಒಂದು ಸುದ್ದಿ ಪ್ರಸಾರ ಆಗಿಲ್ಲ. ಆದರೆ ನಾನು ಇದನ್ನು ಸಮಾಜದ ಒಂದು ಒಳಿತಿನ ದೃಷ್ಟಿಯಿಂದಾಗಿ ಈ ಒಂದು ವಿಡಿಯೋವನ್ನು ಮಾಡಬೇಕಿತ್ತು, ಮಾಡ್ತಾ ಇದ್ದೇನೆ. ಯಾರಿಗೆ ಇದು ಕೆಟ್ಟದ್ದು ಅನಿಸುತ್ತೋ, ಯಾರಿಗೆ ಒಳ್ಳೆಯದು ಅನಿಸುತ್ತೋ ನನಗೆ ಗೊತ್ತಿಲ್ಲ, ಅದು ನನಗೆ ಬೇಕಾಗಿಲ್ಲ. ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡಬೇಕು, ಅದನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಹೆಣ್ಣು ಮಕ್ಕಳು ನಿಮ್ಮ ಜವಾಬ್ದಾರಿಯಲ್ಲಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳು ನೀವೇ ನೋಡ್ಕೋಬೇಕು ಅಂತ ಹೇಳಿಬಿಟ್ಟು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಗೆಳೆಯರೆ ಮೊದಲಿಗೆ ನೋಡಿ, ಈ ರಾಜಕಾರಣಿ ಒಂದು ಹೆಣ್ಣು ಮಾತಾಡ್ತಾ ಇರ್ತಾಳೆ, ಒಂದು ಹುಡುಗಿ ಮಾತಾಡ್ತಾಳೆ. ನಿನ್ನೆ ಯಾವುದೋ ಒಂದು ಟಿ ವಿನಲ್ಲಿ ಅದನ್ನು ಪ್ರಸಾರ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಪವರ್ ಟಿ ವಿನಲ್ಲಿ ಅಲ್ಲಿ ನೋಡಿದ್ದು. ಆಕೆ ಹಾಸ್ಟೆಲ್ನಲ್ಲಿ ಇರ್ತಾಳೆ, 3 ವರ್ಷ ಓದ್ತಾ ಇರ್ತಾಳೆ. ಅದಾದಮೇಲೆ 5 ವರ್ಷ ಅವರ ಮನೆಯವರು ಕರ್ಕೊಂಡು ಹೋಗಿ, ಅಂದರೆ ಆ ರಾಜಕಾರಣಿ ಮನೆಯವರು ನಮ್ಮ ಮನೆಯಲ್ಲೇ ಇಲ್ಲಿಂದನೇ ಓದು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅವರ ತಂದೆ ಹಾಗೆ ಆ ರಾಜಕಾರಣಿ ಇಬ್ಬರು ಕೂಡ ಕಿರುಕುಳವನ್ನು ಕೊಡ್ತಾರೆ ಆ ಹೆಣ್ಣು ಮಗುವಿಗೆ. ಆ ಹೆಂಗಸಿಗೆ ಒಂದು ಕಿರುಕುಳವನ್ನು ಕೊಟ್ಟು ಇವರು ನಡೆಸ್ಕೊಂಡಿರೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಅವಳು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಓಕೆ ಬಿಡಿ. ಇನ್ನು ಈ ರಾಜಕಾರಣಿ ಇದ್ದಾನಲ್ಲ, ಇವನು ಯುವ ರಾಜಕಾರಣಿ ಅಂತ ನನಗೆ ಬಹಳಷ್ಟು ಗೌರವ ಇತ್ತು, ಬಹಳಷ್ಟು ಮರ್ಯಾದೆಯನ್ನು ಕೊಡಬೇಕು ಅನ್ನಿಸ್ತಿತ್ತು. ಇವಾಗ ಇವನ ಫೋಟೋವನ್ನು ನೋಡಿದರೂ ಕೂಡ ನೋಡಬೇಕಾ ಈ ಪಾಪಿಯನ್ನು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಇಲ್ಲಿ ಮೊದಲಿಗೆ ನೋಡಬೇಕಾಗತ್ತೆ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಆತನೇ ಅವನ ಫೋನ್ನಲ್ಲೇ ಒಂದು ವಿಡಿಯೋವನ್ನು ಮಾಡ್ಕೊಳ್ತಾನೆ. ಅದನ್ನು ಇನ್ನು ಬಹಳಷ್ಟು ಜನ ಅವರ ಮನೆ ಕೆಲಸದವರಿದ್ದಾರೆ. ಅದರಲ್ಲಿ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೆ. ಒಂದು 50, 55, 56 ವರ್ಷದ ಆಸುಪಾಸಿನ ಒಂದು ಹೆಣ್ಣು, ಆ ಹೆಂಗಸಿನ ಮೇಲೆ ಈತ ಹೋಗಿಬಿಟ್ಟು ಎಳ್ದಾಡ್ತಾ ಇರ್ತಾನೆ. ಆಕೆ ಬೇಡ ಬೇಡ ಅಂತ ಅಂದ್ರೂ ಬಿಡೋದಿಲ್ಲ. ಅಂದರೆ ಬಲಾತ್ಕಾರದ ರೀತಿಯಲ್ಲಿ ಬಲವಂತವಾಗಿ ಆಕೆಯನ್ನು ಉಪಯೋಗಿಸ್ಕೊಳ್ತಾನೆ. ಇದು ಯಾವ ರೀತಿ ಸರಿ ಅಂತ ನನಗಂತೂ ತಲೆ ತಗ್ಗಿಸ್ಬೇಕು ಅಂತ ಅನಿಸುತ್ತೆ. ಇನ್ನು ಅವರ ತೋಟ ಏನಿದೆ, ಅವರ ತೋಟದಲ್ಲಿ ಕೆಲಸ ಮಾಡ್ತಕ್ಕಂತಹವರನ್ನು ಬಿಟ್ಟಿಲ್ಲ. ಹಾಗೆಯೇ ಅವರ ಜಮೀನಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನೂ ಕೂಡ ಆ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ.
ಹಾಗೆಯೇ ಇಲ್ಲಿ ನಾವು ನೋಡಬೇಕಾಗುತ್ತೆ, ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಈತನ ಮುಖನೂ ಫುಲ್ ಕ್ಲಿಯರ್ ಆಗಿದೆ. ಹಾಗೆಯೇ ಅವನ ಜೊತೆ ಇರ್ತಕ್ಕಂಥ ಹೆಂಗಸರ, ಅಂದರೆ ಹೆಣ್ಣು ಮಕ್ಕಳ ಹಾಗೆ ಹೆಂಗಸರ ಎಲ್ಲರ ಒಂದು ಫೇಸ್ ಕೂಡ ಫುಲ್ ಕ್ಲಿಯರ್ ಆಗಿದೆ. ಎಲ್ಲೂ ಕೂಡ ಏನು ಬ್ಲರ್ ಆಗಿದೆ ಅನ್ನೋ ಹಾಗಿಲ್ಲ, ಏನಿಲ್ಲ. ಹೋಗ್ಲಿ ಬಿಡ್ರಿ. ಅದ್ರ ಜೊತೆಗೆ ಇನ್ನೂ ಒಂದು ಕರ್ಮ ಏನು ಗೊತ್ತಾ ನಮಗೆ, ಈತ ಇವರ ತಾಯಿ ವಯಸ್ಸಿನವ್ರನ್ನೂ ಬಿಡಲಿಲ್ಲ ರೀ. ನನಗೆ ಅದರಲ್ಲಿ ಬೇರೆ ಏನೋ ಕೇಳಬೇಕು ಅನಿಸುತ್ತೆ, ಆದರೆ ಅದು ಸರಿಯಾದ ಒಂದು ಪದ ಅಲ್ಲ, ಸೆಂಟೆನ್ಸ್ ಅಲ್ಲ ಇಲ್ಲಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳೋದಕ್ಕೆ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಹೇಳಲ್ಲ. ಯಾಕೆಂದರೆ ಅವ್ರ ತಾಯಿ ವಯಸ್ಸಿನವ್ರನ್ನೂ ಬಿಟ್ಟಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಏನು ಹೇಳೋದಕ್ಕೆ ಹೊರಟಿದ್ದೆ ಅಂತ. ಅದನ್ನು ಬಿಟ್ಟು ಇನ್ನೂ ಒಂದು ವಿಷಯ ಏನಂದರೆ, ಈತ ಅಲ್ಲಿನ ಕಾರ್ಯಕರ್ತರು, ಅಂದರೆ ಇವರ ಪಕ್ಷದ ಕಾರ್ಯಕರ್ತರು ಏನಿದ್ರು ಆ ಥರ ಅವರನ್ನು ಬಿಟ್ಟಿಲ್ಲ. ಇವರ ಮನೆಗೆ ಕೆಲಸಕ್ಕೆ ಕೇಳ್ಕೊಂಡು ಬಂದ್ರಲ್ಲ, ಅಂದರೆ ಕೆಲಸ ಅನ್ನೋದಕ್ಕಿಂತ ಅವರು ಕಷ್ಟ ಅಂತ ಹೇಳೋದಕ್ಕೆ ಬರ್ತಾರೆ. ರಾಜಕಾರಣಿಗಳು ಅಂದಾಗ ಅವ್ರ ಹತ್ರ ಅವರ ಕಷ್ಟಗಳನ್ನ ಹೇಳೋದಕ್ಕಿಂತ ಭಾಳಷ್ಟು ಜನರು ಬರ್ತಾರೆ. ಆ ಹೆಣ್ಣು ಮಕ್ಕಳನ್ನು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಸ್ಕೊಂಡು ಅಲ್ಲಿಂದ ಕಳಿಸ್ಬಿಟ್ಟು ನಂಬರ್ ಕೊಟ್ಟು, ಇನ್ನೊಂದು ಯಾರ್ದೋ ನಂಬರ್ ಅವ್ರ ಪಕ್ಕದಲ್ಲಿರೋರ್ದು ಅವ್ರದ್ದು ಕೊಟ್ಟುಬಿಟ್ಟು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಸ್ಕೊಂಡು ಅಲ್ಲಿ ಇವರನ್ನು ದುಡ್ಡಿನ ಒಂದು ಹಣದ ಆಮಿಷವನ್ನು ಒಡ್ಡಿ ಕೂಡ ಅವರನ್ನು ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಇಲ್ಲಿ ಏನು ವೈರಲ್ ಮಾಡ್ತಾ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಈಗಾಗಲೇ. ಇವರು ಯಾತಕ್ಕೆ ಮಾಡಿದ್ರು ಗೊತ್ತಿಲ್ಲ, ರಾಜಕೀಯ ಲಾಭಕ್ಕೆ ಮಾಡಿಕೊಂಡ್ರು ಮಾಡಿದವರು ಗೊತ್ತಿಲ್ಲ. ಆದರೆ ಇವರ ಮೊಬೈಲ್ನಲ್ಲೇ ಈತ ವಿಡಿಯೋ ಮಾಡ್ಕೊಳ್ತಾನೆ, ಎಲ್ಲವನ್ನು ಸೆಲ್ಫಿ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡಿದ್ದಾನೆ. ಅದೆಲ್ಲವೂ ಕ್ಲೀನಾಗಿ ಕಾಣಿಸ್ತೇವೆ. ಕೈನಲ್ಲಿ ಹೀಗೆ ಮೊಬೈಲ್ನ ಇಟ್ಕೊಂಡು ಆತ ಮಾಡಿರುವಂಥದ್ದು. ಇಲ್ಲಿ ಒಂದೊಂದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳು ಯಾವುದಾದ್ರೂ ಪಕ್ಷದ ನಾಯಕರ ಜೊತೆ ಸೇಫ್ ಅಂತ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಅಂತ ಅನಿಸುತ್ತೆ ಇದೆಲ್ಲ ನೋಡಿದಾಗ. ಏಕೆಂದರೆ ನಾವು ಬೇರೆ ರಾಜಕಾರಣಿಗಳ ವಿಷಯದಲ್ಲಿ ನೋಡಿದ್ವಿ, ಯಾರೋ ಒಬ್ಬರ ವಿಷಯದಲ್ಲಿ ಇಬ್ಬರ ಎರಡು ಹೆಣ್ಣು ಮಕ್ಕಳ ಜೊತೆ ಈ ಥರ ಮಾಡಿದರು ಆ ಥರ ಮಾಡಿದ್ರು ಅನ್ನೋದು. ಇಲ್ಲಿ ಸರಿಸುಮಾರು 2,000 ಹೆಣ್ಣು ಮಕ್ಕಳು. ಆದರೆ ಇಲ್ಲಿ ಈತನಿಗೆ ಏನು ಪ್ರಾಬ್ಲಮ್ ಆಗುತ್ತೋ, ಈತನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಇದು. ಈಗಾಗಲೇ ಮಹಿಳಾ ಆಯೋಗ ಕೂಡ ಒಂದು ದೂರನ್ನು ಕೊಟ್ಟಿದೆ ಇದೆಲ್ಲವನ್ನು ನೋಡಿ. ಹಾಗೆ ಸಂತ್ರಸ್ತೆಯರು ಏನಿದ್ದಾರೆ ಇವರು ಬಂದು ಒಂದು ದೂರನ್ನು ನಮಗೆ ಕೊಡಲಿ ಅಂತ ಮಹಿಳಾ ಆಯೋಗ ಕೂಡ ಕೇಳ್ತಾ ಇದೆ ಇವಾಗ. ಹಾಗಾದರೆ ಇದು ಮಹಿಳಾ ಆಯೋಗಕ್ಕೆ ಗೊತ್ತಿರಲಿಲ್ವ ಅಂದರೆ, 7-8 ತಿಂಗಳ ಹಿಂದೆಯೇ ಇದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸನ್ನು ಹಾಸನದಲ್ಲಿ ಬಹಳಷ್ಟು ಜನ ಒಂದೇ 2-3 ಮಾಡಿದರು, ನನಗೆ ಗೊತ್ತಿದೆ. ಅದನ್ನು ನಾನು ನೋಡಿದ್ದೆ ಪ್ರೆಸ್ ಕಾನ್ಫರೆನ್ಸನ್ನು. ಆದರೆ ಇವಾಗ ಬಂದಿರತಕ್ಕಂಥ ಸಮಯ ಒಂದಿದೆ, ಆದರೆ ಗೊತ್ತಿಲ್ಲ ನಮ್ಮ ಜನ ಹೇಗೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಇದಕ್ಕೆ ಮುಂದುವರೆದು ಒಂದು ವಿಷಯವನ್ನು ಹೇಳಬೇಕು ಅನಿಸುತ್ತೆ ನನಗೆ. ಈ ದಿನ ಆ ರಾಜಕಾರಣಿ, ಯಾಕೆಂದರೆ ಹಾಸನದಲ್ಲಿ ಬಹುದೊಡ್ಡ ರಾಜಕಾರಣದ ಕುಟುಂಬ ಇವರದ್ದು. ಹಾಗಾಗಿ ಈ ವಿಷಯ ಎಲ್ಲಿಗೆ ತಲುಪಬೇಕೋ ಮೇಲಕ್ಕೆ ಅಲ್ಲಿ ತಲುಪಿದೆ. ಮುಂದೆ ಏನು ಅಂತ ಗೊತ್ತಿಲ್ಲ, ಏನು ಮಾಡ್ತಾರೆ ಅಂತ. ಹಾಗೆಯೇ ನನಗೆ ಇನ್ನೂ ಒಂದು ಅನ್ನಿಸ್ತಾ ಇದೆ, ಇಲ್ಲಿ ಬಹಳಷ್ಟು ಕ್ಲಿಯರಾಗಿ ಅನ್ನಿಸ್ತಿರ್ತಕ್ಕಂಥದ್ದು ಒಂದು ವಿಷಯ. ಈತನನ್ನು ಮತ್ತೆ ನಮ್ಮ ಜನರು ಆಯ್ಕೆ ಮಾಡಿ ಕಳಿಸ್ತಾರೆ, ನೋಡ್ತಾ ಇರಿ. ಇವಾಗ ರಿಸಲ್ಟ್ ಬರುತ್ತೆ ಆವಾಗ. ಅದನ್ನು ಬಿಟ್ಟರೆ ಇಲ್ಲಿ ನಾವು ನಂಬಿಬಿಟ್ಟು ಈ ರಾಜಕಾರಣಿಗಳನ್ನು, ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕಳಿಸುವ ಹಾಗಿಲ್ಲ. ಹಾಗೆಯೇ ಇಲ್ಲಿ ಪೆನ್ ಡ್ರೈವನ್ನು ಇನ್ನೂ ಏನು ಈಗ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ ಬುದ್ಧಿವಂತರು, ಹಾಗೆಯೇ ಇವರ ಮೊಬೈಲ್ನಿಂದ ಏನು ಎಲ್ಲವನ್ನು ಪೆನ್ ಡ್ರೈವ್ಗೆ ಹಾಕಿಕೊಂಡು ಹೋದಂಥ ಇವರ ಆಪ್ತ, ಕೊನೆಗೆ ಆ 2,000 ಹೆಣ್ಣು ಮಕ್ಕಳಲ್ಲಿ ಈಗ 15-16 ಜನದ ಹೆಣ್ಣು ಮಕ್ಕಳ ವಿಡಿಯೋ ಮಾತ್ರ ಓಡಾಡ್ತಾ ಇದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿದ್ರು, ಯಾರ್ಯಾರು ವೈರಲ್ ಮಾಡಿದ್ದೀರಿ ಎಲ್ಲರೂ ಕೇಳಿಸ್ಕೊಳ್ಳಿ. ಈಗ ಅವನದ್ದೇನೋ ಮುಗ್ದೋಯ್ತು ಆ ರಾಜಕಾರಣಿಗಳದ್ದು. ಇದನ್ನು ನೀವು ಡೈರೆಕ್ಟಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಒಂದು ಚಾನ್ಸಸ್ ಇತ್ತು. ಆದರೆ ಇವಾಗ ಏನಾದರೂ ನಿಮ್ಮ ಮನೆಯ ಹೆಣ್ಣು ಮಕ್ಕಳು, ನಿಮ್ಮ ಸಂಬಂಧಿಕರದ್ದೋ ಈತನ ಜೊತೆಯಲ್ಲಿದ್ದರೆ ಏನ್ರಿ ಮಾಡ್ತೀರಿ? ಆ ಹೆಣ್ಣು ಮಕ್ಕಳು ಬದುಕಬೇಕು ಅಂತ ಮಾಡಿದ್ದೀರಾ, ಬದುಕಬಾರ್ದು ಅಂತ ಹೇಳಿದ್ದೀರಾ? ಅವನು ಮಾಡಿದ್ದು ತಪ್ಪು ಸರಿ ಅದನ್ನು ಕಾನೂನು ತೀರ್ಮಾನ ಮಾಡುತ್ತೆ. ಅದಕ್ಕೆ ಅಂತಲೇ ನ್ಯಾಯಾಂಗ ಎಲ್ಲವೂ ಇದೆ. ಅದನ್ನು ನೀವು ಅಲ್ಲಿಗೆ ಕೊಡಬೇಕಿತ್ತು. ನಿಮಗೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಆತ ಈಗಾಗಲೇ ಯಾಕೆಂದರೆ ರಾಜಕಾರಣಿ ಆಗಿರೋದ್ರಿಂದ ಆತನ ಪವರ್ ಇದೆ, ಹಾಗಿದೆ ಹೀಗಿದೆ, ಓಕೆ ಹಾಸನದಲ್ಲಿ. ಅದನ್ನು ಬಿಟ್ಟು ಒಂದು ಬದಿಗಿಟ್ಟರು ಕೂಡ ನೀವು ಯೋಚನೆ ಮಾಡಬೇಕಾಗಿರೋದು, ಅಲ್ಲಿ ನಿಮ್ಮ ಸಂಬಂಧಿಕರು ಯಾರೋ ಆ ಪಕ್ಷದ ಜೊತೆ ಓಡಾಡ್ತಿದ್ರು, ಇಲ್ಲ ಅಲ್ಲಿ ಎಲ್ಲೋ ಅಧಿಕಾರಿಯಾಗಿದ್ದಾಗ ಅವರನ್ನು ಉಪಯೋಗಿಸ್ಕೊಂಡಿರೋ ವಿಡಿಯೋ ಇನ್ನು 2,000ಕ್ಕಿಂತ ಹೆಚ್ಚು ಮಹಿಳೆಯರದು ಅಂತ ಇದೆ ಹೇಳ್ತಿದ್ದಾರೆ, ಸಿಕ್ಕಿದೆ. ಹಾಗಾಗಿ ಅದರಲ್ಲಿ ಇದ್ದರೆ ಏನು ಮಾಡ್ತೀರಿ? ನನಗೆ ಗೊತ್ತಿಲ್ಲ. ಆ ಹೆಣ್ಣುಮಕ್ಕಳು ಪ್ರಾಣ ಕಳ್ಕೊಳ್ಳಿ ಅಂತ ಮಾಡ್ತಿದ್ದಾರೋ, ಇಲ್ಲ ರಾಜಕೀಯ ದ್ವೇಷಕ್ಕೆ ಮಾಡಿದ್ದಾರೋ, ಇಲ್ಲ ಏನಂತ ಗೊತ್ತಾಗಿಲ್ಲ ಅದು. ಆದರೆ ಸದ್ಯದ ಮಟ್ಟಿಗೆ ಇನ್ನೊಂದು ಪಕ್ಷದವರು ಹೇಳ್ತಿರೋದು, ನಾವು ಯಾವುದೇ ಕಾರಣಕ್ಕೂ ಇದನ್ನು ವೈರಲ್ ಮಾಡಿಲ್ಲ ಅಂತ. ಏಕೆಂದರೆ ಇಲ್ಲಿ ಗೊತ್ತಿಲ್ಲ, ಆದರೆ ಈತ ಬದುಕ್ತಾನೆ. ಆದರೆ ಆ ಹೆಣ್ಣು ಮಕ್ಕಳು ಯಾವ ರೀತಿ ಬದುಕಬೇಕು ಅಂತ ನನಗೆ ಗೊತ್ತಿಲ್ಲ ಈಗ ಇನ್ನು ಮುಂದಕ್ಕೆ. ಹಾಗಂತ ಹೇಳ್ಬಿಟ್ಟು ಸಾಯಬೇಕು ಅಂತ ನಾನು ಹೇಳ್ತಿಲ್ಲ.
ಅಂದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಸೇಫ್ಟಿಯನ್ನು ನೀವೇ ನೋಡ್ಕೊಳ್ಬೇಕು ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಯಾಕೆಂದರೆ ಈಗ ನನಗನ್ನಿಸ್ತಿರೋದೇನೆಂದರೆ ಈ ಪೆನ್ ಡ್ರೈವನ್ನು ವೈರಲ್ ಮಾಡಿಬಿಟ್ಟಿದ್ದಾರೆ. ಹಾಗೆಯೇ ನಿನ್ನೆ ಹಾಸನ ಹಾಗೆ ಚಿಕ್ಕಮಗಳೂರಿಂದ ಒಂದು ನಾನು ಕೆಲವರನ್ನ ಕೇಳ್ತಾ ಇದ್ದಾಗ ಅವ್ರು ಹೇಳ್ತಿದ್ರು, ಸರ್ ಕೇಬಲ್ಲೇ ತೆಗೆದುಬಿಟ್ಟಿದ್ದಾರೆ ಇಲ್ಲಿ ಅಂತ. ಅಂದರೆ ನೋಡಿ ಎಷ್ಟು ಪ್ರಭಾವಿಯಾಗಿರ್ತಾರೆ ಅಂದರೆ, ಇವರ ವಿಷಯಗಳು ಏನಾದರೂ ಬರ್ತಿದೆ ಅಂತ ಅಂದರೆ ಯಾವುದೋ ಒಂದು ಟಿ ವಿನಲ್ಲಿ ಬರುತ್ತೆ, ಯಾವುದೋ ಅಲ್ಲ ಪವರ್ ಟಿ ವಿನಲ್ಲಿ ಅವರು ಲೈವನ್ನೇ ಕೊಟ್ಟಿದ್ದರು ಇದರ ಬಗ್ಗೆ. ನಿನ್ನೆ ಒಂದು ದಿನವೆಲ್ಲ ಮಾತಾಡಿದ್ದಾರೆ ಅವರು. ಅದರಲ್ಲಿ ಒಬ್ಬರು ಸಂತ್ರಸ್ತೆಯನ್ನು ಕೂಡ ಮಾತಾಡಿಸಿದರು. ಅದರಲ್ಲಿ ಅವರು ಹೇಳ್ತಿದ್ದಂಥದ್ದು ಕೆಲವರು. ಸೊ ನಾನು ಅವಾಗ ಫೋನ್ ಮಾಡಿ ನಮ್ಮ ಹಾಸನದಲ್ಲಿ ಹಾಗೆಯೇ ಚಿಕ್ಕಮಗಳೂರಿನಲ್ಲೂ ಕೂಡ ಕೆಲವರು ಗೊತ್ತಿರೋದ್ರಿಂದ ಕೇಳ್ತಿದ್ದೆ, ಕೇಬಲ್ನೇ ತೆಗೆದಿದ್ದಾರೆ ಸರ್, ಯಾವುದನ್ನು ನೋಡೋದಕ್ಕಿಲ್ಲ, ಏನೂ ಸಿಗ್ತಿಲ್ಲ ಅಂತ. ಹಾಗಾಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇಂತಹ ರಾಜಕಾರಣಿಗಳು ಬೇಕಾ ನಿಮಗೆ? ಮೊದಲಿಗೆ ಯೋಚನೆ ಮಾಡಿ. ಬೇಕು ಅಂತ ಮತ್ತೆ ಕೂಡ ಆಯ್ಕೆ ಮಾಡ್ಕೊಳ್ತೀರಿ ಆತನ್ನು, ನನಗೆ ಗೊತ್ತಿದೆ. ಯಾಕೆಂದರೆ ಯಾರನ್ನೋ ಮೇಲೆ ಇರೋರನ್ನ ನೋಡಿ ನೀವು ಇಲ್ಲಿರೋರನ್ನ ಆಯ್ಕೆ ಮಾಡೇ ಮಾಡ್ತೀರಿ. ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಳಿ, ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಅಂತ. ಇವತ್ತು ಬೇರೆ ಹೆಣ್ಣು ಮಕ್ಕಳು, ಅದರಲ್ಲಿ ನಿಮ್ಮನೆ ಹೆಣ್ಣು ಮಕ್ಕಳು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದರೆ 2000 ಹೆಣ್ಣು ಮಕ್ಕಳಲ್ಲಿ ಯಾರಿದ್ದಾರೆ ಯಾರಿಲ್ಲ ಗೊತ್ತಿಲ್ಲ. ಅವರ ಜೊತೆ ಕಾರ್ಯಕರ್ತೆಯರಾಗಿ ಓಡಾಡಿರ್ತಕ್ಕಂಥ ಹೆಣ್ಣುಮಕ್ಕಳು, ಅಧಿಕಾರಿಗಳು, ಹಾಗೆಯೇ ಕಷ್ಟವನ್ನು ಹೇಳ್ಕೊಂಡು ಹೋದವರು, ಇಂತಹವರಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಗೊತ್ತಿಲ್ಲ. ನೋಡಿ, ಯೋಚನೆ ಮಾಡಿ. ಹಾಗೆಯೇ ಇನ್ನೂ ಒಂದೇನೆಂದರೆ, ಕಾನೂನಿನ ರೀತಿಯಲ್ಲೂ ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಾಗಿದೆ ಮಹಿಳಾ ಆಯೋಗಕ್ಕೆ. ಹಾಗೆಯೇ ಎಲ್ಲಿಗೆ ಹೋಗಬೇಕು, ಕಮಿಷನರ್ ಅಂದರೆ DCP ಆಫೀಸ್ಗೆ, ಎಲ್ಲ ಕಡೆಗೂ ಹೋಗಿದೆ, DC ಹತ್ರ ಎಲ್ಲ. ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ಇನ್ನೂ ಕೆಲವರು ಇದನ್ನು ಕೂಡ ಸಮರ್ಥಿಸ್ಕೊಳ್ತಾ ಇದ್ರು ಒಂದಿಬ್ಬರು, ಇದು ಡೀಪ್ ಫೇಕ್ ವಿಡಿಯೋ ಅಂತ. ಅಲ್ರಿ, ಡೀಪ್ ಫೇಕ್. ಸೊ ಯಾವುದ್ರಿ ಡೀಪ್ ಫೇಕು? ಇವತ್ತಿನ ಟೆಕ್ನಾಲಜಿಯಲ್ಲಿ ನೀವು ಕುಳಿತುಕೊಂಡು ಆ 2 ನಿಮಿಷ ವೀಡಿಯೋನ ಸರಿಯಾಗಿ ನೋಡಿದರೆ ಗೊತ್ತಾಗುತ್ತೆ ಅದು ಡೀಪ್ ಫೇಕ್ ಏನು ಅಂತ. ಹಾಗೆಯೇ ಒಬ್ಬರ ಜೊತೆ ಇದ್ದರೆ ಅದನ್ನು ಡೀಪ್ ಫೇಕ್ ಮಾಡಿದ್ದಾರೆ ಅಂದರೆ ನಂಬ್ತಾರ್ರಿ ಜನ. 2000 ಜನರ ಜೊತೆ ಆತನೇ ಫೋನನ್ನು ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ, ವಾಯ್ಸು ಕೂಡ ಆತನದ್ದೇ ಇರುತ್ತೆ ಅಲ್ಲಿ. ಇದೆಲ್ಲವೂ ಇದ್ದಾಗ ಹೇಗ್ರಿ ಡೀಪ್ ಫೇಕ್? ಹಾಗೆಯೇ ಡೀಪ್ ಫೇಕ್ ಅಂತ ಹೇಳ್ತಿರೋ ಬುದ್ಧಿವಂತರಿಗೆ ನಾನು ಕೇಳ್ತೀನಿ, ಆ ಪಕ್ಷದ ಕೆಲವರು ಅವರ ಜೊತೆ ಓಡಾಡೋರನ್ನ ಹೇಳ್ತಾ ಇದ್ದೀನಿ, ಒಂದನ್ನು ನನಗೆ ಕ್ಲಾರಿಟಿ ಕೊಡಿ. ಡೀಪ್ ಫೇಕ್ ವಿಡಿಯೋದಲ್ಲಿ ಇವರ ಮನೆ ಕೆಲಸದವ್ರು ಯಾರು ಅಂತ ಡೀಪ್ ಫೇಕ್ ವಿಡಿಯೋ ಮಾಡಿದವನಿಗೆ ಗೊತ್ತಿತ್ತಾ? ಇವರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಯಾರು ಅಂತ ಗೊತ್ತಿತ್ತಾ? ಇವರ ಮನೆಗೆ ಯಾರು ಕಷ್ಟ ಹೇಳ್ಕೊಂಡು ಬಂದಿದ್ರು ಅಂತ ಗೊತ್ತಿತ್ತಾ? ಇವರ ಕಾರ್ಯಕರ್ತೆಯರು ಇವರುವೇ ಹಾಸನದಲ್ಲಿ ಅಂತ ಗೊತ್ತಿತ್ತಾ? ಇದಕ್ಕೆ ಉತ್ತರವನ್ನು ಹೇಳಿ ಮೊದಲಿಗೆ. ಅದಾದ ಮೇಲೆ ಅದು ಡೀಪ್ ಫೇಕು ಅಲ್ವಾ ಅನ್ನೋದನ್ನು ಆಮೇಲೆ ಇದೇ ಟೆಕ್ನಾಲಜಿ ಕಂಡುಹಿಡ್ತಾರೆ. ಅದೇನು ತುಂಬ ಕಷ್ಟದ ಕೆಲಸ ಅಲ್ಲ. ವಿತಿನ್ 10 to 15 ಮಿನಿಟ್ಸ್ ಇವತ್ತಿನ ಒಂದು ಟೆಕ್ನಾಲಜಿನಲ್ಲಿ ಕಂಡುಹಿಡಲಿಕ್ಕೆ. ಡೀಪ್ ಫೇಕ್ ಮಾಡಿದ್ದಾರೆ ಅಂತ ಯಾಕೆ ಇವತ್ತಿಗೂ ವಹಿಸ್ಕೊಳ್ತಿರೋ ಗೊತ್ತಿಲ್ಲ. ಇವತ್ತು ಬೇರೆ ಹೆಣ್ಣುಮಕ್ಳು ಇರ್ಬೋದು, ನಾಳೆ ನಿಮ್ಮನೆ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಅನ್ನೋದನ್ನು ಈ ಡೀಪ್ ಫೇಕ್ ವಿಡಿಯೋ ಅಂತ ಹೇಳಿದ್ದೀರಲ್ಲ, ಇವರಿಗೆ ಹೇಳ್ತಾ ಇದ್ದೀನಿ, ಎಷ್ಟು ಸೇಫ್ ಅನ್ನೋದನ್ನು ನೋಡಿಕೊಳ್ಳಿ. ನನಗೆ ಇಲ್ಲಿ ಇನ್ನೂ ಒಂದು ಈ ಕಾಮಕಾಂಡ ಕರ್ಮಕಾಂಡನ ಹೇಳಬೇಕಲ್ಲ ಅನ್ನೋದೇ ನನಗೆ ದೊಡ್ಡ ನಾಚಿಕೆ ಆಗ್ತಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಈ ಅಧಿಕಾರಿಗಳೇನಿದ್ದಾರೆ, ಕಾಕಿ ಬಟ್ಟೆಯನ್ನು ಹಾಕ್ಕೊಂಡಿದ್ದಾರೆ, ಅವರನ್ನ ಕೂಡ ಕೊನೆಗೆ ಬಿಡಲ್ಲ ನೀನು ಅಂತಂದರೆ ಇನ್ನು ಯಾವ ಮಟ್ಟದಲ್ಲಿದ್ದೀಯಾ ನನಗೆ ಗೊತ್ತಿಲ್ಲ. ಆದರೆ ಈತ ಯಾಕೆ ಈ ವಿಡಿಯೋಗಳನ್ನೆಲ್ಲ ಈತನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದ ಗೊತ್ತಿಲ್ಲ. ಆದರೆ ನನಗೆ ಒಂದು 3-4 ವಿಷಯಗಳು ಮಾತ್ರ ಹೇಳಬೇಕು ಅನಿಸುತ್ತೆ. ಒಂದು, ಇವರು ಯಾರ ಮುಂದೆಯೂ ನನ್ನ ವಿಷಯವನ್ನು ಬಾಯಿ ಬಿಡಬಾರ್ದು ಈ ಥರ ಆಯಿತು ಅಂತ. ಯಾಕೆಂದರೆ ಕೆಲವರನ್ನು ಹೆದರಿಸಿದ್ದಾನೆ, ಕೆಲವರಿಗೆ ಹಣದ ಆಮಿಷವನ್ನು ಒಡ್ಡಿ ಮಾಡಿದ್ದಾನೆ, ಕೆಲವರಿಗೆ ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ. ಇದೆಲ್ಲವೂ ಬರ್ತಾ ಇರ್ತಕ್ಕಂಥ ವಿಷಯ. ಆದರೂ ಕೂಡ ಈತ ಮಾಡಿರ್ತಕ್ಕಂಥ ವಿಷಯ, ಇದು ವಿಡಿಯೋ ಏನಿದೆ, ಇವನು ಮಾಡಿರೋದು ಇವನ ಒಂದು ಏನು ಸೈಕೋ ಮನಸ್ಥಿತಿ ಅಂತ ಹೇಳ್ತೀವಿ, ಆ ಸೈಕೋ ಮನಸ್ಥಿತಿಯಿಂದ ವಿಡಿಯೋ ಮಾಡ್ಕೊಂಡಿದ್ದಾನೆ. ಅದನ್ನು ನೋಡಿ ಪದೇ ಪದೇ ಖುಷಿ ಪಡಬೇಕು ಅನ್ನೋ ಒಂದು ವಿಷಯದಿಂದ ಮಾಡಿದ್ದಾನೆ ಅಂತ ಅನಿಸುತ್ತೆ. ಇನ್ನೊಂದು ಕಡೆ ನನಗನ್ಸುವಂಥದ್ದು, ಈತ ಮಾಡಿರೋವಂಥದ್ದು ಈ ಒಂದು ಮನಸ್ಥಿತಿಯ ಜೊತೆಗೆ ನಾಳೆ ಇವರು ಹೋಗಿ ಎಲ್ಲಾದರೂ ಬಾಯಿ ಬಿಟ್ಟರೆ ಅದು ರಾಜಕಾರಣದಲ್ಲಾಗ್ಬೋದು, ಬೇರೆ ಕಡೆಯಿಂದ ಅದು ಏನಾದರೂ ಪ್ರಾಬ್ಲಮ್ ಆದಾಗ ಆಗಬಹುದು, ಹೇಳದೆ ಇರಲಿ ಅಂತ ಅದನ್ನು ಇಟ್ಕೊಂಡಿರ್ಬೋದು. ನಾಳೆ ಮತ್ತೆ ಪದೇ ಪದೇ ಆ ಹೆಣ್ಣು ಮಕ್ಕಳನ್ನು ನನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬಹುದು ಮತ್ತೆ ಅನ್ನುವ ದೃಷ್ಟಿಯಿಂದ ಕೂಡ ಈ ವಿಡಿಯೋಗಳನ್ನ ಆತನ ಮೊಬೈಲ್ನಲ್ಲಿ ಆತ ಇಟ್ಕೊಂಡಿರಬಹುದು. ಅದು ನನಗೆ ಗೊತ್ತಿಲ್ಲ. ಅದು ಯಾತಕ್ಕೆ ಇಟ್ಕೊಂಡ, ಏನು ಇಟ್ಕೊಂಡ ಅನ್ನೋದನ್ನು ಎಂಕ್ವೈರಿ ಮಾಡಬೇಕಾಗಿರೋದು ಕೊನೆಗೆ ಪೊಲೀಸರೇ, ಹಾಗೆಯೇ ನ್ಯಾಯವನ್ನು ಕೊಡಬೇಕಾಗಿರೋದು ಕೊನೆಗೆ ಕೋರ್ಟ್ ಕೊಡಬೇಕಾಗತ್ತೆ ಇಲ್ಲಿ. ಯಾಕೆಂದರೆ ಇದು ನಮಗೆ ಗೊತ್ತಿದೆ, ಇದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲೇ ಹೋಗಿ ಕೊನೆಗೆ ಕೂತ್ಕೊಳ್ಳುತ್ತೆ ಈ ಕೇಸು. ಯಾಕೆಂದರೆ ಒಬ್ಬ ದೊಡ್ಡ ರಾಜಕಾರಣಿ, ದೊಡ್ಡ ಕುಟುಂಬದಿಂದ ಬಂದಂಥವ್ರು ಆಗಿರೋದ್ರಿಂದ.
ಹಾಗಾಗಿ ಈ ಒಂದು ವಿಷಯವನ್ನು ತಿಳಿಸ್ಬೇಕು ಅನ್ನಿಸ್ತಿತ್ತು. ತಿಳಿಸಿದ್ದೀನಿ. ಇನ್ನು ಇವತ್ತು ಎಲೆಕ್ಷನ್ ನಡೀತಾ ಇದೆ. ಈ ಎಲೆಕ್ಷನ್ನಲ್ಲೂ ಕೂಡ ಆತನನ್ನೇ ಆಯ್ಕೆ ಮಾಡ್ತಾರೆ ಅಂತ ನನಗೆ ಅನಿಸಿದೆ. ಯಾಕೆಂದರೆ ನಮ್ಮ ಸರ್ವೆಯಲ್ಲೂ ಕೂಡ ಅದೇ ರಿಪೋರ್ಟ್ ಬಂದಿತ್ತು. ಏನಾದರೂ ಬಹಳಷ್ಟು ಜನ ಈ 8 ದಿವಸದಿಂದ ನೋಡಿ ಆ ವಿಡಿಯೋವನ್ನು ಏನಾದರೂ ಚೇಂಜ್ ಆಗಿದ್ದಾರಾ ಹಾಸನದಲ್ಲಿ ನನಗೆ ಗೊತ್ತಿಲ್ಲ. ಹಾಗಾಗಿ ನೋಡೋಣ ಏನಂತ ಹೇಳಿಬಿಟ್ಟು ಈ ಒಂದು ವಿಷಯವನ್ನು ತಿಳಿಸಬೇಕಾಗಿತ್ತು. ಹಾಗೆಯೇ ನನಗೆ ಇನ್ನೂ ಒಂದೇನೆಂದರೆ, ಅವನು ರಾಜಕಾರಣಿ ಆಗಲಿ ಯಾರೇ ಆಗಲಿ, ಈ ತರಹ ಹೆಣ್ಣು ಮಕ್ಕಳ ಜೊತೆ ಆಟ ಆಡ್ತಕ್ಕಂಥ, ಅವರ ತೆವಲನ್ನು ತೀರಿಸ್ಕೊಳ್ಳೋದಕ್ಕೆ ಹೆಣ್ಣು ಮಕ್ಕಳನ್ನು ಉಪಯೋಗಿಸ್ಕೊಳ್ತಕ್ಕಂಥವರಿಗೆ ಒಂದು ಕಠಿಣ ಶಿಕ್ಷೆಯಾಗಿ ಎಲ್ಲರಿಗೂ, ಎಲ್ಲ ರಾಜಕಾರಣಿಗೂ, ಯಾರಿಗೂ ಆಗಬಾರದಂತಹ ಶಿಕ್ಷೆಯಾಗಿ ಎಲ್ಲ ರಾಜಕಾರಣಿಗೂ ಅದು ಒಂದು ಪಾಠ ಆಗಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಗೊತ್ತಿಲ್ಲ ನಿಮಗೇನನ್ಸುತ್ತೆ ಅಂತ ಹೇಳಿಬಿಟ್ಟು ಅದನ್ನು ನನಗೆ ಹೇಳಬೇಕು ಅನಿಸಿದ್ದನ್ನು ಹೇಳಿದ್ದೀನಿ. ಉಳಿದಿದ್ದೆಲ್ಲ ನನಗೆ ಇಲ್ಲಿ ನಮಸ್ಕಾರ, ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ, ಇದೆಲ್ಲವನ್ನು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಒಂದು ವಿಡಿಯೋಗಳನ್ನ ನೋಡಿ ವಿಡಿಯೋ ಮಾಡುವಂಥ ಸ್ಥಿತಿ ಬಂತಲ್ಲ ಅನ್ನೋದು ಒಂದು ನನಗೆ ಯೋಚನೆ ಬಂದಿರುವಂಥದ್ದು. ಹಾಗೆಯೇ ಧನ್ಯವಾದಗಳು ವೀಕ್ಷಕ.